99% ದಿನಬಳಕೆ ವಸ್ತು ಮೇಲೆ ತುಂಬಾ ಟ್ಯಾಕ್ಸ್ ಎಲ್ಲ ಕಡಿಮೆ ಮಾಡಿದ್ದಾರೆ. ಇದು ಯಾವ ರೀತಿ ಜನರಿಗೆ ಹೆಲ್ಪ್ಫುಲ್ ಆಗ್ತದೆ? ಸಾಮಾನ್ಯ ಜನರಿಗೆ ಅದೊಂದು ಉಪಕಾರವೇ. ಇದು ಟ್ಯಾಕ್ಸ್ ಕಡಿಮೆ ಆದ್ರೆ ಒಳ್ಳೇದು ಎಲ್ಲರಿಗೂ, ಸಾರ್ವಜನಿಕರು ಎಲ್ಲರಿಗೂ ಒಂದೇ. ಯಾಕೆಂತ ಹೇಳಿ ನಾವು ಕೂಡ ಸ್ಪೇರ್ ಪಾರ್ಟ್ಸ್ ಎಲ್ಲ ತಗೊಳ್ಳುವವರು. ಖಂಡಿತವಾಗಿ ಅದು ಜನಸಾಮಾನ್ಯರಿಗೆ ಹೆಲ್ಪ್ ಆಗ್ತಾ ಉಂಟದು. ಒಂದು ವಾರದ ಮುಂಚೆ ಒಂದು ಐಟಮ್ ತಗೊಂಡೆ, ಈಗ ನೋಡುವಾಗ ಈಗ ತಗೊಳ್ಬಹುದಿತ್ತಂದ ಆಗ್ತದೆ. ಅವ್ರು ಮಾಡಿದ ಉದ್ದೇಶ ಏನಂತೇಳಿ ಒಂದು ಟ್ಯಾಕ್ಸ್, ಬೇರೆ ಬೇರೆ ತರ ಟ್ಯಾಕ್ಸ್ ಇತ್ತು, ಅದನ್ನು ಒಂದುಗೂಡಿಸ್ಲಿಕ್ಕಾಗಿ GST ತಂದದ್ದು. ಜನಸಾಮಾನ್ಯರು, ಹಣದವರಲ್ಲ, ಮಿಡ್ಲ್ ಕ್ಲಾಸ್ ಅಂತ ಅವರಿಗೆ ತುಂಬಾ ಹೆಲ್ಪ್ ಆಗ್ತದೆ. ನಿಜವಾಗಿ 100% ಇದು ಉಪಕಾರ ಅಂತ ಹೇಳ್ಬೋದು. ಅದು ಕೇಂದ್ರ ಸರ್ಕಾರ ಯಾವತ್ತು ಜನಪರವಾಗಿದೆ, ಈಗಿನ ಕೇಂದ್ರ ಸರ್ಕಾರ ಜನಪರವಾಗಿದೆ. ಮೊನ್ನೆ ಅಷ್ಟೇ ಕೇಂದ್ರದಿಂದ GST ಇಳಿಕೆ ಮಾಡಿ 99% ದಿನಬಳಕೆ ವಸ್ತುಗಳಿಗೆಲ್ಲ ರೇಟ್ ಕಡಿಮೆ ಆಗಿದೆ. ಇದರ ಬಗ್ಗೆ ಏನಂತ? ಖಂಡಿತವಾಗಿ ಅದು ಜನಸಾಮಾನ್ಯರಿಗೆ ಹೆಲ್ಪ್ ಆಗ್ತಾ ಉಂಟದು. ಯಾಕಂದ್ರೆ ಅವರು ಖರೀದಿ ಮಾಡುವಾಗ ಕಡಿಮೆ ಕ್ರಯ ಕೊಟ್ಟು ಕಡಿಮೆ ಮಾಡಿದಾಗ ಅಲ್ವಾ. ಯಾವುದೇ ಪ್ರಾಡಕ್ಟ್ ಅಂದ್ರೆ ಅವ್ರು ಎಲ್ಲೆಲ್ಲ ಕಡಿಮೆ ಮಾಡಿದಾರೆ, ಯಾವ್ದು ಪ್ರಾಡಕ್ಟ್ಗಳಿಗೆಲ್ಲ ಕಡಿಮೆ ಮಾಡಿದಾರೆ, ಅವರಿಗೆ ಅದು ಲಾಭ ಆದ ಹಾಗೆ ಅಂತ ಹೇಳಿದ್ರೆ ಕಡಿಮೆ ಕೊಟ್ಟು ಮತ್ತೆ ಪರ್ಚೇಸಿಂಗ್ ಪವರ್ ಅವರದ್ದು ಜಾಸ್ತಿ ಆಗ್ತದೆ. ಸೊ ಬೇರೆ ಪ್ರಾಡಕ್ಟ್ಗಳನ್ನು ಅವ್ರು ಕೊಂಡುಕೊಳ್ಬಹುದು. ಒಟ್ಟಾಗಿ ಕೇಂದ್ರ ಸರ್ಕಾರ ಜನರಿಗೆ ಒಳ್ಳೇದಾಗುವ ಕೆಲಸಗಳನ್ನು ಮಾಡ್ತಿದೆ ಅಂತ ಅನಿಸ್ತದೆ. ಖಂಡಿತವಾಗಿ 100%, ನೋ ಡೌಟ್ ಇನ್ ಇಟ್, ನೋ ಡೌಟ್ ಅಟ್ ಆಲ್. ಒನ್ ಟ್ಯಾಕ್ಸ್ ಅಂತೇಳಿ ಇತ್ತು, ಅವ್ರು ಮಾಡಿದ ಉದ್ದೇಶ ಏನಂತೇಳಿ ಒಂದು ಟ್ಯಾಕ್ಸ್. ಬೇರೆ ಬೇರೆ ತರ ಟ್ಯಾಕ್ಸ್ ಇತ್ತು, ಅಡ್ ವೆಲೋರಮ್ ಟ್ಯಾಕ್ಸ್, ಆ ಟೈಪ್ ತುಂಬಾ ಟ್ಯಾಕ್ಸ್ಗಳಿದ್ದವು. ಅದನ್ನು ಒಂದುಗೂಡಿಸ್ಲಿಕ್ಕಾಗಿ GST ತಂದದ್ದು. ಅದು GST ತರುವಾಗ ಸ್ಮಾಲ್ ಹಿಕಪ್ಸ್ ಇರ್ತದೆ ಅಂತೇಳಿ ಅದರಿಂದಲೂ ಇದು ಕಡಿಮೆ ಬರ್ತದೆ. ನೀವು ಕ್ಯಾಲ್ಕುಲೇಟ್ ಮಾಡುವಾಗ ಅದರಿಂದಲೂ ಇದು ಕಡಿಮೆ ಬರ್ತದೆ. ಅದು ಕೇಂದ್ರ ಸರ್ಕಾರ ಯಾವತ್ತು ಜನಪರವಾಗಿದೆ, ಈಗಿನ ಕೇಂದ್ರ ಸರ್ಕಾರ ಜನಪರವಾಗಿದೆ. ಡೌಟೇ ಇಲ್ಲ, 100% ಡೌಟ್ ಇಲ್ಲ. ಒಟ್ಟಾಗಿ ಜನರು ಸಂತೋಷ ಪಟ್ಟಿದ್ದಾರೆ. ಈಗ ನೀವು ಎಲ್ಲಿ ಹೋಗಿ, ನೀವು ಶೋರೂಮಿಗೆ ಹೋಗಿ ಅಥವಾ ವೆಹಿಕಲ್ ತಗೊಳ್ಳಿಕ್ಕೆ ಹೋಗಿ ಅಥವಾ ಎಲ್ಲಿಯಾದ್ರೂ ಹೋಗಿ, ಜನ ತುಂಬಾ ರಶ್ ಇರ್ತದೆ. ಒಂದು ಹಬ್ಬ, ಎರಡನೇದಾಗಿ ಕಡಿಮೆ ಕ್ರಯ ಕೊಟ್ಟು ಅವರು ತೆಗೆದುಕೊಳ್ಬಹುದು. ಗೊತ್ತಾಯ್ತಲ್ಲ. ಒಂದೇ ವಿಷಯ ಏನಂತ ಹೇಳಿದ್ರೆ, ಇನ್ನು ಮುಂದೆ ಸದ್ಯಕ್ಕೆ ಅವರು ಇನ್ನು ಜಾಸ್ತಿ ಮಾಡಬಾರ್ದು. ಈಗ ಕಡಿಮೆ ಮಾಡಿದ್ದಾರೆ, ಹೌದು, ಹಬ್ಬಕ್ಕೋಸ್ಕರನೇ ಕಡಿಮೆ ಅಂತೇಳಿ ಆ ತರ ಆಗ್ಬಾರ್ದು. ಸ್ವಲ್ಪ ಸಮಯ ಆದ್ರೂ ಕೂಡ ಇದನ್ನು ತಗೊಂಡು ಹೋಗ್ಬೇಕು. ಯಾಕಂತ ಹೇಳಿದ್ರೆ ಕೆಲವು ಜನರಿಗೆ ಈಗ ತಗೊಳ್ಳಿಕ್ಕೆ ಆಗ್ತದೆ, ಕೆಲವು ಜನರಿಗೆ ತೆಗೆದುಕೊಳ್ಳಿಕ್ಕೆ ಆಗುದಿಲ್ಲ. ಅವರ ಸಂಬಳ ಎಲ್ಲ ವೇಟ್ ಮಾಡಿ ಎಲ್ಲ ಒಂದು 2-3 ತಿಂಗಳ ನಂತರ ಕೊಡ್ಬೇಕಾಗ್ತದೆ. ಸೊ ಇನ್ ನಿಯರ್ ಫ್ಯೂಚರ್ ಇದೇ ತರ ಇದ್ರೆ ಜನರಿಗೆ ಉತ್ತಮವಾಗಿ ಆಗ್ತದೆ ಅಂತ ಹೇಳಲಿಕ್ಕೆ ಏನು ಡೌಟೇ ಇಲ್ಲ ಅದರಲ್ಲಿ. ಇದು ಟ್ಯಾಕ್ಸ್ ಕಡಿಮೆ ಆದ್ರೆ ಒಳ್ಳೇದು ಎಲ್ಲರಿಗೂ, ಸಾರ್ವಜನಿಕರು ಎಲ್ಲರಿಗೂ ಒಂದೇ. ಯಾಕೆಂತ ಹೇಳಿ ನಾವು ಕೂಡ ಸ್ಪೇರ್ ಪಾರ್ಟ್ಸ್ ಎಲ್ಲ ತಗೊಳ್ಳುವವರು. ಆಟೋಗಳಿಗೆ ಸ್ಪೇರ್ ಪಾರ್ಟ್ಸ್ ತಗೊಳ್ಳಿ ನಮಗೆ ಸಹ ಒಳ್ಳೆ ಆಗ್ತದೆ, ಕಡಿಮೆ ಆಗ್ತದೆ ಎಲ್ಲದಕ್ಕೆ. ಯಾಕೆಂತ ಹೇಳಿದ್ರೆ ಇದು ಒಳ್ಳೆಯ ಒಂದು ಸರ್ಕಾರದ ಇದು ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ಹೇಳುದು. ಯಾಕೆಂತ ಒಳ್ಳೇದು, ಜನರಿಗೆ ದಿನಬಳಕೆ ಸ್ವತ್ತುಗಳಿಗೆ ಈಗ ಏರ್ತಾ ಇರುವುದರಿಂದ ಎಲ್ಲರಿಗೆ ಕಷ್ಟ, ಇದು ಕಷ್ಟಕಾಲ ಆಗಿರುವುದರಿಂದ ಇದು ಒಂದು ಒಳ್ಳೆಯ ಅವಕಾಶ. ಇದೊಂದು ಇಂಥದ್ದೆಲ್ಲ ಮಾಡಿದ್ರಿಂದ ಒಳ್ಳೇದೇ ಅಂತ ಹೇಳಿ ಆಗ್ತದೆ. ಯಾಕೆಂತ ಹೇಳಿದ್ರೆ ಜನರಿಗೆ ಒಂದು ಉಪಕಾರ ಆಗುವಂಥದ್ದು, ಎಲ್ರಿಗೂ ಒಳ್ಳೆ ಅಂತ ಕಾಣ್ತದೆ. ಇದರಿಂದ ಯಾರಿಗೂ ಇದು ಅಂತ ತೊಂದರೆ ಅಂತ ಇಲ್ಲ, ಎಲ್ರಿಗೂ ಒಳ್ಳೇದು. ಯಾಕಂದ್ರೆ ನಾನು ಮೊನ್ನೆ ಕೂಡ ಒಂದು ವಾರದ ಮುಂಚೆ ಒಂದು ಐಟಮ್ ತಗೊಂಡೆ, ಒಂದು ಎಲೆಕ್ಟ್ರಾನಿಕ್ ಐಟಮ್ ಜಾಸ್ತಿ. ಈಗ ನೋಡುವಾಗ ಈಗ ತಗೊಳ್ಬಹುದಿತ್ತು ಅಂತ ಆಗ್ತದೆ. ಯಾಕಂದ್ರೆ ನನ್ನ ತುಂಬಾ ಹಣ ಉಳಿತಾ ಇತ್ತು, ಇದರಿಂದಾಗಿ ನನಗೆ ತುಂಬಾ ಉಪಕಾರ ಆಗ್ತಿತ್ತು. ಆಗ ನಿಜವಾಗಿ 100% ಇದು ಉಪಕಾರ ಅಂತ ಹೇಳ್ಬೋದು. ಯಾಕಂತ ಹೇಳಿ ಉಪಕಾರ ಇದೆ ಇದೊಂದು GST ಬಂದದಿಂದ. ಇದರಿಂದ ಈಗ ನೋಡಿದ್ರೆ ಈ GST ಬಂದ ಮೇಲೆ ಸ್ವಲ್ಪ ಕಡಿಮೆ ಆಗಿದೆ. ಇದು ಒಳ್ಳೇದೇ ಅಂತ ನನ್ನ ಪ್ರಕಾರ. ಯಾಕಂದ್ರೆ ನಾಳೆ ನಾನು ಒಂದು 2 ವೀಲರ್ ತಗೊಂಡು ಹೋಗಿದ್ರೆ ನನಗೂ ಈಗ ಒಂದು ಸುಮಾರು ಸಮಯ ಉಳಿತಾಯ ಆಗ್ತದೆ. 20 ಒಂದು 10-15 ಸಾವಿರ ಉಳಿಬಹುದು ಅಂತ ಹೇಳಿ ಅದೆಲ್ಲ ಉಳಿತಾಯ ನೋಡಿ. ಅದರಿಂದ ಜನರಿಗೆ ಒಂದು ಉಪಕಾರ ನೋಡಿ. ಈಗ ಕೆಲವರೆಲ್ಲ ತಗೊಳ್ಳಿಕ್ಕೆ ಹೋಗ್ತಾರೆ, ಈಗ ಗಾಡಿ ತಗೊಳ್ಳುವ, ಈಗ ವೆಹಿಕಲ್ ತಗೊಳ್ಳುವ ಅಂತ. ಯಾಕಂದ್ರೆ GST ಕಡಿಮೆ ಆಗಿದೆ, ನಮಗೆ ಸ್ವಲ್ಪ ಹಣ ಉಳಿತದೆ ಅಂತ ಅಲ್ವಾ. ಅದರಿಂದ ಅವರಿಗೆ ಸಹ ಸೇವೆ, ನಮಗೆ ಸಹ ಇದಾಗ್ತದೆ. ಖುಷಿಯಾಗಿದೆ, ಖುಷಿ ನಿಜ 100% ಖುಷಿ ಅಂತ ಹೇಳ್ಬೋದು. ಇದೊಂದು ಒಳ್ಳೆಯ ಉದ್ದೇಶದ ಒಂದು ನಿರ್ಧಾರ ಅಂತ ಹೇಳ್ಬೋದು. ಯಾಕೆಂದ್ರೆ ಸಾಮಾನ್ಯ ಜನರಿಗೆ ಅದೊಂದು ಉಪಕಾರವೇ. ಏನಂದ್ರೆ GST ಅನ್ನೋದು ಬರುವಾಗ ಕೆಲವರಿಗೆ ಬೇಸರ ಆಗಿತ್ತು, ವಿರೋಧಿಸ್ತಿದ್ರು. ಜನರು ಕೊಂಡೋಗುವ ದಿನಬಳಕೆಯ ವಸ್ತುಗಳ ಬೆಲೆ ತೀವ್ರ ಕಡಿಮೆ ಆಗ್ತದೆ, ಒಳ್ಳೆ ಹೆಲ್ಪ್ ಆಗ್ತದೆ. ಯಾಕೆಂದ್ರೆ ಜನಸಾಮಾನ್ಯರು, ಹಣದವರಲ್ಲ, ನಮ್ಮ ಬಡವ ಮಿಡ್ಲ್ ಕ್ಲಾಸ್ ಅಂತ ಅವರಿಗೆ ತುಂಬ ಹೆಲ್ಪ್ ಆಗ್ತದೆ. ಗ್ಯಾರಂಟಿ ನಾನು ಒಪ್ಪಿಕೊಳ್ತೇನೆ. ಯಾಕೆಂದರೆ ಕೇಂದ್ರ ಸರ್ಕಾರ ಇಷ್ಟು ವರ್ಷ ಮಾಡಿದ ಕಾರ್ಯವೈಖರಿ ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡು ಬಂದಿದ್ದಾರೆ. ಯಾಕೆಂದರೆ ದೇಶ ರಕ್ಷಣೆ ಕೂಡ ಮಾಡಿದ್ದಾರೆ. ಭಾರತ ದೇಶವನ್ನು ನಂಬರ್ 1 ದೇಶವನ್ನಾಗಿ ಮಾಡಿದ್ದಾರೆ.
ಮುಂದಿನ ಬಾರಿ ಅವರೇ ಬರಬೇಕು, ಯಾಕೆಂದ್ರೆ ಲೂಟುವ ಸರ್ಕಾರ ನಮಗೆ ಬೇಡ.